ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಲತಾಶ್ರೀ ಪಾಕಶಾಲೆ ಲಾಗ್ಗೆ ಸ್ವಾಗತ. ಇವತ್ತು ಮೊಟ್ಟೆಯಿಂದ ಎಗ್ ಬೈಟ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ವೆರೈಟಿಯಾದ ರೆಸಿಪಿ. ಬ್ರೇಕ್ಫಾಸ್ಟಿಗೆ, ಸಂಜೆಯ ಸ್ನ್ಯಾಕ್ಸಿಗೆ ಮತ್ತು ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಈಗ ಎಗ್ ಬೈಟ್ ಮಾಡೋದಕ್ಕೆ ಒಂದು ಬೌಲ್ ಇಟ್ಕೊಳ್ಳೋಣ. 4 ಮೊಟ್ಟೆ ಸೇರಿಸ್ತಾ ಇದ್ದೀನಿ. ಒಡೆದಿರೋ 4 ಮೊಟ್ಟೆ ತಗೊಂಡಿದ್ದೀನಿ. ಒಂದು ಮೀಡಿಯಂ ಸೈಜು ಕ್ಯಾಪ್ಸಿಕಮ್ ಚಿಕ್ಕದಾಗಿ ಕಟ್ ಮಾಡಿರೋದು, ನೈಸಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಕ್ಯಾರೆಟು ಚಿಕ್ಕದಾಗಿ ತುರಿದಿರೋದು, 2 ಟೊಮೊಟೊ, 3 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋದು, ಅರ್ಧ ಸ್ಪೂನು ಗರಂ ಮಸಾಲೆ, 1 ಸ್ಪೂನು ಅಚ್ಚ ಖಾರದ ಪುಡಿ, 1 ಸ್ಪೂನು ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಸ್ಪೂನು ಎಣ್ಣೆ, 1/2 ಸ್ಪೂನು ಪೆಪ್ಪರ್ ಪೌಡ್ರು. ಒಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಗ್ ಬೈಟ್ ಮಾಡೋದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲೆಕೋಸು ಕೂಡ ನೀವು ಹಾಕ್ಕೋಬೋದು. ತರಕಾರಿ ಜಾಸ್ತಿ ಬೇಕು ಅಂದರೆ ಬೇರೆ ತರಕಾರಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಏನು ತರಕಾರಿ ಇತ್ತೋ ಅದೇ ತರಕಾರಿನಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ. ತರಕಾರಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಎಗ್ ಬೈಟು ಅಂತಾರೆ, ಎಗ್ ಪಡ್ಡು ಅಂತಾರೆ. ಈ ಥರ ಮಾಡ್ಕೊಳ್ಳಿ. ಈ ಥರ ಎಗ್ ಬೈಟ್ ಮಾಡೋದಕ್ಕೆ ಪಡ್ಡು ತವಾ ಇಟ್ಕೊಂಡಿದ್ದೀನಿ. ಎಣ್ಣೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. ತವಾ ಬಿಸಿಯಾಗಿದೆ. ಬ್ರಷಿಂದ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಗ್ ಮಿಕ್ಸರು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಸೌಟಲ್ಲಿ ಹಾಕ್ಕೊಳ್ಳಿ. ಸ್ಮಾಲ್ ಸೌಟಲ್ಲಿ ಹಾಕ್ಕೊಳ್ಳೋಣ. ಪಡ್ಡು ತವಾಗೆ ಎಗ್ ಬೈಟ್ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕ್ಯಾಪ್ ಮುಚ್ಚಿ ಕಡಿಮೆ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ನೋಡೋಣ ಯಾವ ಥರ ಆಗಿದೆ ಅಂತ. ಈಗ ಒಂದೊಂದಾಗಿ ತಿರುಗಿಸಿ ಹಾಕ್ಕೊಳ್ಳೋಣ. ನೋಡಿ, ತುಂಬ ಈಸಿಯಾಗಿ ಬರುತ್ತೆ. ತುಂಬ ಈಸಿಯಾಗಿ ಎಗ್ ಬೈಟ್ ಬರ್ತಾ ಇದೆ. ನೋಡ್ತಾ ಇರ್ಬೋದು, ಬ್ಲಾಕ್ ಆಗಿಲ್ಲ, ನೀಟಾಗಿ ಬೆಂದಿದೆ. ನೋಡ್ತಾ ಇರ್ಬೋದು, ಗೋಲ್ಡನ್ ಬ್ರೌನ್ ಬಂದಿದೆ. ಕಡಿಮೆ ಫ್ಲೇಮ್ ಇಟ್ಕೊಂಡು ಬೇಯಿಸೋದ್ರಿಂದ ನೀಟಾಗಿ ಬರುತ್ತೆ, ಸೀದೋದಿಲ್ಲ. ತಿರುಗಿಸಿ ಹಾಕಾದ್ಮೇಲೆ 1 ನಿಮಿಷ ಕಡಿಮೆ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಒಗ್ಗರಣೆ ಕೂಡ ಹಾಕಿ ನೀವು ಮಾಡ್ಕೋಬಹುದು. ಎಗ್ ಬೈಟು ಈ ಥರನೂ ಮಾಡ್ಕೋಬಹುದು. ಇದು ತುಂಬ ಈಸಿ ಆಗಿದೆ ಮೆಥಡು, ಹಾಗಾಗಿ ನಾನು ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ. 2 ಸೈಡು ನೀಟಾಗಿ ಬೆಂದಿದೆ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಎಗ್ ಬೈಟ್ ರೆಡಿ ಆಗಿದೆ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ತುಂಬ ವೆರೈಟಿಯಾದ ಎಗ್ ಬೈಟ್ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮನೆಯಲ್ಲಿ ಹೀಗೆ ಮಾಡಿ. ಸಂಜೆ ಟೈಮು ಸ್ನ್ಯಾಕ್ಸಿಗೆ ಕೂಡ ಯೂಸ್ ಆಗುತ್ತೆ. ಮತ್ತೆ ಊಟದ ಜೊತೆ ಕೂಡ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಒಂದು ವೆರೈಟಿಯಾದ ಎಗ್ ಬೈಟು, ಎಗ್ ಪಡ್ ಅಂತಾನೆ ಹೇಳ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ಥ್ಯಾಂಕ್ ಯು.